ಇಂದು ವಿಶ್ವ ಪರಿಸರ ದಿನ. ಬೆಂಗಳೂರು ಯಲಹಂಕದ ಮಿಟ್ಟಗಾನಹಳ್ಳಿಯಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆ ಅವೈಜ್ಞಾನಿಕ ಕಸದ ವಿಲೇವಾರಿ ವಿರುದ್ಧ ಮಾತ್ರವಲ್ಲ, ಪರಿಸರ ಮತ್ತು ಸಮಾಜದ ಭವಿಷ್ಯದ ಕುರಿತ ಚಿಂತನೆಯೂ ಹೌದು. ಬಿಬಿಎಂಪಿ ವ್ಯಾಪ್ತಿಯಿಂದ ಸಂಗ್ರಹವಾಗುವ ಕಸವನ್ನು ಹಳೆಯ ಕ್ವಾರಿ ಗುಂಡಿಗಳಲ್ಲಿ ತುಂಬಿಸಲಾಗುತ್ತಿದೆ. ಈ ಕ್ರಮದಿಂದ ಅಂತರ್ಜಲ ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಸುತ್ತಲಿನ ನಿವಾಸಿಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದೆ. ಸ್ಥಳೀಯರು ಹಾಗೂ ಪರಿಸರ ಹೋರಾಟಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ನಾಡಿನ ಪರಂಪರೆಯಾಗಿರುವ ಪ್ರಕೃತಿ ಪೂಜೆಗೆ ವಿರೋಧವಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನೊಂದೆಡೆ, ಪರಿಸರ ಹಾನಿಯ ಭಾರವು ಸಾಮಾನ್ಯವಾಗಿ ಬಡ ಮತ್ತು ಹಿಂದುಳಿದ ಜನಾಂಗದ ಮೇಲೆ ಬೀಳುತ್ತಿದೆ. ಇದು ಕೇವಲ ಪರಿಸರದ ಪ್ರಶ್ನೆಯಲ್ಲ, ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆಯೂ ಆಗಿದೆ. ಪಕ್ಷದ ನಾಯಕರೊಬ್ಬರು ಹೇಳಿದ್ದಾರೆ, ಮಕ್ಕಳಿಗೆ ಆಮ್ಲಜನಕ ನೀಡುವ ಮರಗಳಿಗಿಂತ ಡಬ್ಬಾಗಿದ ಕಟ್ಟಡಗಳು ಮುಖ್ಯವಲ್ಲ. ಈ ಶಾಂತಿಯುತ ಪ್ರತಿಭಟನೆ ಸರ್ಕಾರಕ್ಕೂ ಜನಸಾಮಾನ್ಯರಿಗೂ ಒಂದು ಸ್ಪಷ್ಟ ಸಂದೇಶ ನೀಡಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ.